ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶ್ರೀನಾಥ್. ಇವತ್ತಿನ ವಿಡಿಯೋದಲ್ಲಿ ನಾನು ಉಡುಪಿಯ ಒಂದು ಹಾಂಟೆಡ್ ರಸ್ತೆಯಲ್ಲಿ ಒಬ್ಬ ವ್ಯಕ್ತಿಗೆ ಆದ ರಿಯಲ್ ಗೋಸ್ಟ್ ಎಕ್ಸ್ಪೀರಿಯನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಉಡುಪಿ ಈ ಹೆಸರು ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಉಡುಪಿಯನ್ನ ದಕ್ಷಿಣ ಭಾರತದ ಮಥುರಾ ಅಂತ ಕರೀತಾರೆ. ಅಷ್ಟೇ ಅಲ್ಲ, ಉಡುಪಿಗೆ ರೂಪ್ಯ ಪಿತ ಅನ್ನೋ ಮತ್ತೊಂದು ಹೆಸರು ಕೂಡ ಇದೆ. ಇಂಥ ಪ್ರಸಿದ್ಧವಾದ ಉಡುಪಿಯಲ್ಲಿ ಒಂದು ಭಯಂಕರವಾದ ಹಾಂಟೆಡ್ ರಸ್ತೆ ಕೂಡ ಇದೆ. ಅವತ್ತು ರಾತ್ರಿ ಉಡುಪಿಯ ಆ ಹಾಂಟೆಡ್ ರಸ್ತೆಯಲ್ಲಿ ಆ ವ್ಯಕ್ತಿಗೆ ಏನೆಲ್ಲ ಆಯ್ತು ಗೊತ್ತಾ? ಅದನ್ನ ಇವತ್ತು ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬನ್ನಿ ವಿಡಿಯೋ ನೋಡ್ಕೊಂಬರೋಣ. ಸೊ ಇಷ್ಟಕ್ಕೂ ಉಡುಪಿಯ ಆ ಹಾಂಟೆಡ್ ರಸ್ತೆಯಲ್ಲಿ ರಿಯಲ್ ಗೋಸ್ಟ್ ಎಕ್ಸ್ಪೀರಿಯನ್ಸ್ ನ ಪಡ್ಕೊಂಡ ಆ ವ್ಯಕ್ತಿಯ ಹೆಸರು ದಿವಾಕರ್. ಇನ್ನು ದಿವಾಕರ್ಗೆ ಅಂತ ಒಂದು ರಿಯಲ್ ಗೋಸ್ಟ್ ಎಕ್ಸ್ಪೀರಿಯನ್ಸ್ ಆಗಿದ್ದು 1998ರಲ್ಲಿ. ಇನ್ನು ದಿವಾಕರ್ ಉಡುಪಿಯ ಕಾಪು ನಿವಾಸಿಯಾಗಿದ್ದು, ಅವರ ಮನೆಯಲ್ಲಿ ಅವರ ತಂದೆ, ತಾಯಿ, ಅಣ್ಣ ಪ್ರಭಾಕರ್ ಮತ್ತೆ ದಿವಾಕರ್, ಈ ರೀತಿ ಟೋಟಲ್ ಆಗಿ 4 ಜನ ಇರ್ತಾರೆ. ಆದ್ರೆ ಅವತ್ತೊಂದು ದಿನ ರಾತ್ರಿ ದಿವಾಕರ್ ಉಡುಪಿಯ ಆ ಹಾಂಟೆಡ್ ರಸ್ತೆಯಲ್ಲಿ ಅಲೆದಾಡ್ತಾ ಇದ್ದ ಆ ಪ್ರೇತಾತ್ಮದ ಕೈಯಿಂದ ತಪ್ಪಿಸಿಕೊಂಡಿದ್ದೇ ಹೆಚ್ಚು. ಇಷ್ಟಕ್ಕೂ ಅವತ್ತು ಏನಾಯ್ತು ಅಂದ್ರೆ, ದಿವಾಕರ್ ಅವರ ತಂದೆ ತಾಯಿಗೆ ಮಗನ ಬಗ್ಗೆನೆ ಯೋಚನೆ ಆಗೋಗಿರುತ್ತೆ. ಯಾಕಂದ್ರೆ ದಿವಾಕರ್ 10ನೇ ಕ್ಲಾಸ್ನಲ್ಲಿ ತುಂಬಾ ಕಡಿಮೆ ಮಾರ್ಕ್ಸ್ ನ ತಂದಿರ್ತಾನೆ. ಇದರಿಂದ ದಿವಾಕರ್ ತಂದೆ ತಾಯಿ ಹೇಗಾದ್ರೂ ಮಾಡಿ ಮಗ ಈ ಸಾರಿ ಸೆಕೆಂಡ್ PUC ನಲ್ಲಿ ಒಳ್ಳೆ ಮಾರ್ಕ್ಸ್ ಬರೋ ತರ ಮಾಡ್ಬೇಕು ಅಂತ ಅಂದ್ಕೊಂಡಿರ್ತಾರೆ. ಅದಕ್ಕೋಸ್ಕರ ದಿವಾಕರ್ ತಂದೆ ಅಲ್ಲೇ ಅಕ್ಕ ಪಕ್ಕದಲ್ಲಿ ಯಾರಾದ್ರೂ ದಿವಾಕರ್ಗೆ ಟ್ಯೂಷನ್ ಹೇಳ್ಕೊಡ್ತಾರ ಅಂತ ವಿಚಾರಿಸ್ತಾರೆ. ಆದ್ರೆ ದಿವಾಕರ್ ಅವರ ಮನೆಯ ಸುತ್ತಮುತ್ತ ಯಾರು ಕೂಡ ಟ್ಯೂಷನ್ ತಗೊಳ್ತಾ ಇರೋದಿಲ್ಲ. ಆದ್ರೆ ದಿವಾಕರ್ ಅವರ ತಂದೆಗೆ ಯಾರೋ ಒಬ್ಬ ವ್ಯಕ್ತಿಯಿಂದ ಅವರ ಮನೆಯಿಂದ 10 ಕಿಲೋಮೀಟರ್ ದೂರದಲ್ಲಿ ಒಬ್ಬ ರಿಟೈರ್ ಆಗಿರೋ ಗೌರ್ಮೆಂಟ್ ಕಾಲೇಜ್ ಟೀಚರ್ ಸೆಕೆಂಡ್ PUC ಮಕ್ಕಳಿಗೆ ಟ್ಯೂಷನ್ ಮಾಡ್ತಾರೆ ಅನ್ನೋ ವಿಷಯವನ್ನ ತಿಳ್ಕೊತಾರೆ. ನೆಕ್ಸ್ಟ್ ದಿನಾನೇ ದಿವಾಕರ್ ಮತ್ತೆ ಅವನ ತಂದೆ ತಾಯಿ ಈ 3 ಜನ ಮಕ್ಕಳಿಗೆ ಟ್ಯೂಷನ್ ಮಾಡೋ ಟೀಚರ್ ಹತ್ರಕ್ಕೆ ಹೋಗ್ತಾರೆ. ಅಲ್ಲಿ ದಿವಾಕರ್ ತಂದೆ ತಾಯಿ ಆ ಟೀಚರ್ಗೆ, ಮೇಡಮ್, ನನ್ನ ಮಗ ಓದೋದ್ರಲ್ಲಿ ತುಂಬಾ ಕಡಿಮೆ ಇದ್ದಾನೆ, 10ನೇ ಕ್ಲಾಸ್ನಲ್ಲೂ ಕೂಡ ತುಂಬಾ ಕಡಿಮೆ ಮಾರ್ಕ್ಸ್ ತಂದಿದ್ದ, ಈ ಸಾರಿ ಆದ್ರೂ PUC ನಲ್ಲಿ ಒಳ್ಳೆ ಮಾರ್ಕ್ಸ್ ಬರ್ಲಿ ಅಂತ ನಿಮ್ಮ ಹತ್ರ ಕರ್ಕೊಂಡು ಬಂದಿದ್ದೀನಿ. ಹೇಗಾದ್ರೂ ಮಾಡಿ ನನ್ನ ಮಗನ್ಗೆ ಚೆನ್ನಾಗಿ ಟ್ಯೂಷನ್ ಮಾಡಿ ಒಳ್ಳೆ ಮಾರ್ಕ್ಸ್ ಬರೋ ತರ ಮಾಡಿ, ನಿಮ್ಮನ್ನ ಸಾಯೋವರೆಗೂ ಮರೆಯೋದಿಲ್ಲ ಮೇಡಮ್ ಅಂತ ಹೇಳ್ತಾರೆ. ಅದಕ್ಕೆ ಆ ಟೀಚರ್, ಸರಿ ಸರಿ ಆಯ್ತು ಸರ್, ನೀವೇನು ಯೋಚನೆ ಮಾಡಬೇಡಿ, ದಿವಾಕರ್ನ ನಾನು ನೋಡ್ಕೋತೀನಿ ಅಂತ ಹೇಳ್ತಾರೆ. ನಂತರ ಆ ಟ್ಯೂಷನ್ ಟೀಚರ್ ದಿವಾಕರ್ ಅವರ ತಂದೆ ತಾಯಿಗೆ ಟ್ಯೂಷನ್ ಟೈಮಿಂಗ್ 4 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೂ ಅಂತ ಹೇಳ್ತಾರೆ. ಅದಕ್ಕೆ ಅವರ ತಂದೆ, ಮೇಡಮ್, ಟ್ಯೂಷನ್ ಫೀಸ್ ಸ್ವಲ್ಪ ಜಾಸ್ತಿ ಆದ್ರೂ ಪರವಾಗಿಲ್ಲ ಮೇಡಮ್, 1 ಅವರ್ ಲೇಟ್ ಆದ್ರೂ ಪರವಾಗಿಲ್ಲ, ನಾವೇ ಬಂದು ದಿವಾಕರ್ನ ಮನೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾರೆ. ಅದಕ್ಕೆ ಆ ಟ್ಯೂಷನ್ ಟೀಚರ್, ಸರಿ ಆಯ್ತು, ಹಾಗಾದ್ರೆ ನಿಮ್ ಮನಸ್ಸಿಗೆ ಎಷ್ಟು ಬರುತ್ತೋ ಅಷ್ಟು ಎಕ್ಸ್ಟ್ರಾ ಫೀಸ್ ಕೊಡಿ, ಡೈಲಿ 9 ಗಂಟೆಗೆ ಬಂದು ದಿವಾಕರ್ನ ಕರ್ಕೊಂಡು ಹೋಗಿ, ಅಲ್ಲಿವರೆಗೂ ನಾನು ಟ್ಯೂಷನ್ ಹೇಳ್ಕೊಡ್ತೀನಿ ಅಂತ ಹೇಳ್ತಾರೆ. ಸರಿ ಆಯ್ತು ಅಂತ ಹೇಳಿ ಟೀಚರ್ನ ಮಾತಾಡಿಸ್ಕೊಂಡು ದಿವಾಕರ್ ಮತ್ತೆ ಅವನ ತಂದೆ ತಾಯಿ ಮನೆಗೆ ವಾಪಸ್ ಬಂದ್ಬಿಡ್ತಾರೆ. ಆದ್ರೆ ಅವತ್ತೇ ರಾತ್ರಿ ಪ್ರಭಾಕರ್ ಮತ್ತೆ ದಿವಾಕರ್ ಊಟ ಮಾಡಿ ನಿದ್ದೆ ಹೋಗ್ತಾ ಇರ್ಬೇಕಾದ್ರೆ ಬೆಡ್ರೂಮ್ ನಲ್ಲಿ ಅವರ ತಾಯಿ ದಿವಾಕರ್ ತಂದೆಗೆ, ಏನ್ರಿ, ಗೊತ್ತಿದ್ದು ಆ ಮಾತು ಹೇಳಿದ್ರ ಅಥವಾ ಗೊತ್ತಿಲ್ಲದೆ ಆ ಮಾತು ಹೇಳಿದ್ರ ಅಂತ ಕೇಳ್ತಾಳೆ. ಅದಕ್ಕೆ ದಿವಾಕರ್ ತಂದೆ, ಏನೇ ಅದು, ಗೊತ್ತಿದ್ದು ಏನ್ ಹೇಳ್ದೆ, ಗೊತ್ತಿಲ್ಲದೆ ಏನ್ ಹೇಳ್ದೆ, ಸರಿಯಾಗಿ ಬಿಡಿಸಿ ಹೇಳು ಅಂತ ಹೇಳ್ತಾರೆ. ಅದಕ್ಕೆ ದಿವಾಕರ್ ತಾಯಿ ಅವರ ತಂದೆಗೆ, ಅಲ್ಲ ರೀ, ಸಂಜೆ ಆದ್ರೆ ಸಾಕು, ಆ ರಸ್ತೆ ಕಡೆ ಯಾರು ಓಡಾಡೋದೇ ಇಲ್ಲ, ನಿಮ್ಗೂ ಕೂಡ ಆ ರಸ್ತೆಯಲ್ಲಿ ಸಂಜೆ ಆದ್ರೆ ಏನಾಗುತ್ತೆ ಅಂತ ಗೊತ್ತು, ಆದ್ರೂ ಕೂಡ ದಿವಾಕರ್ನ ಲೇಟ್ ಆಗಿ ಕಳ್ಸಿ ಅಂತ ಯಾಕೆ ಹೇಳಿದ್ರಿ ಅಂತ ಕೇಳ್ತಾಳೆ.
ಅದಕ್ಕೆ ಅವರ ತಂದೆ, ನೋಡು, ಈಗ ನಮಗ್ ಬೇಕಾಗಿರೋದು ದಿವಾಕರ್ ಚೆನ್ನಾಗಿ ಮಾರ್ಕ್ಸ್ ಬರೋದು. ಆ ದಾರಿ ಸರಿ ಇಲ್ಲ ಅಂತ ನನಗೂ ಗೊತ್ತು. ಅದಕ್ಕೆ ನಾನು ಪ್ರಭಾಕರ್ನ ದಿವಾಕರ್ ಜೊತೆನೆ ಇದ್ದು ಕರ್ಕೊಂಡು ಬಾ ಅಂತ ಹೇಳಿದೀನಿ. ನೀನೇನು ಅದ್ರ ಬಗ್ಗೆ ಯೋಚನೆ ಮಾಡಬೇಡ, ಎಲ್ಲ ಒಳ್ಳೇದಾಗುತ್ತೆ ಅಂತ ಹೇಳ್ತಾನೆ. ಈ ರೀತಿ ದಿವಾಕರ್ ಡೈಲಿ ಸಂಜೆ 5 ಗಂಟೆಗೆ ಟ್ಯೂಷನ್ಗೆ ಅಂತ ಪ್ರಭಾಕರ್ ಜೊತೆ ಹೋದ್ರೆ ಮತ್ತೆ ರಾತ್ರಿ 9 ಗಂಟೆಗೆ ವಾಪಸ್ ಮನೆಗೆ ಬಂದ್ಬಿಡ್ತಾ ಇದ್ದ. ಹೀಗೆ ಒಂದು 4-5 ತಿಂಗಳು ಕಳೆದೋಗುತ್ತೆ. ದಿವಾಕರ್ಗೆ ಎಕ್ಸಾಮ್ಗಳು ಶುರುವಾಗುತ್ತೆ. ಅದೇ ರೀತಿ ದಿವಾಕರ್ ಕಾಲೇಜ್ನಿಂದ ಮನೆಗೆ ಬಂದು ರೆಡಿಯಾಗಿ ಟ್ಯೂಷನ್ಗೆ ಹೋಗೋದಕ್ಕೆ ಪ್ರಭಾಕರ್ನ ಕರೆಯೋದಕ್ಕೆ ಅವನ ರೂಮ್ಗೆ ಹೋಗ್ತಾನೆ. ಆದ್ರೆ ದಿವಾಕರ್ ರೂಮ್ಗೆ ಹೋಗಿ ನೋಡಿದ್ರೆ ಪ್ರಭಾಕರ್ ಬೆಡ್ ಮೇಲೆ ಮಲ್ಕೊಂಡ್ ಬಿಟ್ಟಿರ್ತಾನೆ. ಏನಾಗಿದೆ ಅಂತ ನೋಡಿದ್ರೆ ಅವತ್ತು ಪ್ರಭಾಕರ್ಗೆ ವಿಪರೀತವಾದ ಜ್ವರ, ತಲೆನೋವು ಬಂದ್ಬಿಟ್ಟಿರುತ್ತೆ. ಅದಕ್ಕೆ ದಿವಾಕರ್, ಸರಿ ಆಯ್ತು, ಏನ್ ಮಾಡೋದಕ್ಕಾಗೋದಿಲ್ಲ, ಇವತ್ತು ನಾನೇ ಟ್ಯೂಷನ್ಗೆ ಹೋಗ್ತೀನಿ ಅಂತ ಸೈಕಲ್ ತಗೊಂಡು ಟ್ಯೂಷನ್ಗೆ ಹೋಗ್ತಾನೆ. ಹೋಗುವಾಗ ದಿವಾಕರ್ಗೆ ಏನು ಪ್ರಾಬ್ಲಮ್ ಆಗೋದಿಲ್ಲ. ಆದ್ರೆ ಟ್ಯೂಷನ್ ಮುಗಿಸ್ಕೊಂಡು 9 ಗಂಟೆಗೆ ದಿವಾಕರ್ ಅವನ ಪಾಡಿಗೆ ಅವನು ಸೈಕಲ್ ತುಳ್ಕೊಂಡು ನಿಧಾನಕ್ಕೆ ಆ ದಾರಿಯಲ್ಲಿ ಬರ್ತಾ ಇರ್ತಾನೆ. ನಿಜ ಹೇಳ್ಬೇಕು ಅಂದ್ರೆ ಅದೊಂದು ಕಾಲು ದಾರಿಯಾಗಿತ್ತು. ಅಕ್ಕ ಪಕ್ಕ ಯಾವುದೇ ಮನೆಗಳು ಇರೋದಿಲ್ಲ. ದಿವಾಕರ್ ಸೈಕಲ್ ತುಳ್ಕೊಂಡು ಹೋಗ್ತಾ ಇದ್ದ ಆ ಕಾಲು ದಾರಿ ಎಷ್ಟು ಭಯಂಕರವಾಗಿತ್ತು ಅಂದ್ರೆ ಸುತ್ತಮುತ್ತ ಎಲ್ಲಿ ನೋಡಿದ್ರು ಬರೀ ಗಿಡ ಮರಗಳೇ ಕಾಣಿಸ್ತಾ ಇತ್ತು. ದಿವಾಕರ್ ಹೋಗ್ತಾ ಇದ್ದ ಆ ದಾರಿ ಎಷ್ಟೊಂದು ನಿಶ್ಶಬ್ದವಾಗಿತ್ತು ಅಂದ್ರೆ ಸೈಕಲ್ ಪೆಡಲ್ ತುಳಿಯೋ ಶಬ್ದ ಅವನ ಕಿವಿಗೆ ತುಂಬಾ ಕ್ಲಿಯರ್ ಆಗಿ ಕೇಳಿಸ್ತಾ ಇತ್ತು. ಈ ರೀತಿ ದಿವಾಕರ್ ಆ ರಸ್ತೆಯಲ್ಲಿ ನಿಧಾನಕ್ಕೆ ಸೈಕಲ್ ತುಳ್ಕೊಂಡು ಹೋಗ್ತಾ ಇರ್ತಾನೆ. ಆದ್ರೆ ಇದ್ದಕ್ಕಿದ್ದ ಹಾಗೆ ದಿವಾಕರ್ ಹೋಗ್ತಾ ಇದ್ದ ಆ ದಾರಿಯಲ್ಲಿ ಮುಂದೆ ಅವನ ಕಣ್ಣಿಗೆ ಯಾರೋ ಬಲಗಡೆಯಿಂದ ಎಡಗಡೆಗೆ ಸಡನ್ ಆಗಿ ಪಾಸ್ ಆದ ಹಾಗೆ ಅನ್ಸುತ್ತೆ. ಆಗ ದಿವಾಕರ್, ಯಾರಿದು ಇಷ್ಟು ಫಾಸ್ಟ್ ಆಗಿ ರಸ್ತೆಯನ್ನ ದಾಟ್ಬಿಟ್ರಲ್ವಾ ಅಂತ ಮನಸ್ಸಿನಲ್ಲಿ ಅನ್ಕೊಂಡು ಇನ್ನೂ ಒಂದಷ್ಟು ದೂರ ಮುಂದಕ್ಕೆ ಹೋಗ್ತಾನೆ. ಆಗ ಇದ್ದಕ್ಕಿದ್ದ ಹಾಗೆ ಮತ್ತೆ ಯಾರೋ ಸಡನ್ ಆಗಿ ಎಡಗಡೆಯಿಂದ ಬಲಗಡೆಗೆ ತುಂಬಾ ಫಾಸ್ಟ್ ಆಗಿ ರಸ್ತೆಯನ್ನ ದಾಟಿದ ಹಾಗೆ ಅನ್ಸುತ್ತೆ. ಅದನ್ನ ನೋಡಿ ದಿವಾಕರ್ ತಕ್ಷಣ ಸೈಕಲ್ನ ನಿಲ್ಲಿಸ್ಬಿಡ್ತಾನೆ. ಭಯದಲ್ಲಿ ದಿವಾಕರ್, ಯಾರದು, ಯಾರು ನೀವು ಅಂತ ಭಯದಿಂದ ಕೇಳ್ತಾನೆ. ಅದೇ ಟೈಮ್ಗೆ ದಿವಾಕರ್ ಕಿವಿಗೆ ಅವನ ಹಿಂದೆ ದೂರದಲ್ಲಿ ಯಾರೋ ಕಾಲಿಗೆ ಗೆಜ್ಜೆ ಕಟ್ಕೊಂಡು ಝಲ್ ಝಲ್ ಅಂತ ಅವನ ಕಡೆಗೆ ನಡ್ಕೊಂಡು ಬರ್ತಾ ಇರೋ ತರ ಅನ್ನಿಸುತ್ತೆ. ಈ ಕಡೆ ದಿವಾಕರ್ ಸೈಕಲ್ ಹ್ಯಾಂಡಲ್ನ ಹಿಡ್ಕೊಂಡು ಭಯದಲ್ಲಿ ರಸ್ತೆ ಮಧ್ಯದಲ್ಲಿ ಬೊಂಬೆಯ ಹಾಗೆ ನಿಂತ್ಕೊಂಡು ಬಿಟ್ಟಿರ್ತಾನೆ. ಆದ್ರೆ ಹೋಗ್ತಾ ಹೋಗ್ತಾ ದಿವಾಕರ್ಗೆ ಕೇಳಿಸ್ತಾ ಇದ್ದ ಆ ಕಾಲ್ಗೆಜ್ಜೆಯ ಶಬ್ದ ಅವನ ಹತ್ತಿರಕ್ಕೆ ಬರ್ತಾ ಇರೋ ತರ ಅನ್ಸುತ್ತೆ. ಒಂದು ಸಂದರ್ಭದಲ್ಲಿ ಆ ಗೆಜ್ಜೆ ಶಬ್ದ ಅವನ ಪಕ್ಕಕ್ಕೆ ಬಂದೇ ಬಿಡ್ತು ಅನ್ನೋ ಟೈಮ್ಗೆ ದಿವಾಕರ್ ಸಡನ್ ಆಗಿ ಹಿಂದೆ ತಿರುಗಿ ನೋಡ್ತಾನೆ. ಆದ್ರೆ ಅವನ ಹಿಂದೆ ಯಾರಂದ್ರೆ ಯಾರು ಇರೋದಿಲ್ಲ. ಮತ್ತೆ ದಿವಾಕರ್ ಮುಂದೆ ತಿರುಗಿ ನೋಡಿದಾಗ ಅವನ ಮುಂದೆ ಒಂದಷ್ಟು ದೂರದಲ್ಲಿ ಒಬ್ಳು ಹೆಂಗಸು ನಿಂತ್ಕೊಂಡಿರ್ತಾಳೆ. ಆ ಹೆಂಗಸಿನ ರೂಪ ಎಷ್ಟು ಭಯಂಕರವಾಗಿತ್ತು ಅಂದ್ರೆ ಅವಳ ತಲೆ ಕೂದಲು ನೆಲವನ್ನ ಟಚ್ ಮಾಡ್ತಾ ಇತ್ತು. ಉಗುರು ತುಂಬಾ ಚೂಪಾಗಿ ಮತ್ತೆ ತುಂಬಾ ಉದ್ದಕ್ಕೆ ಇತ್ತು. ಅದನ್ನ ನೋಡಿದ ತಕ್ಷಣ ದಿವಾಕರ್ ಭಯಕ್ಕೆ ತುಂಬಾ ಜೋರಾಗಿ ಅಮ್ಮ ಅಂತ ಕಿರ್ಚ್ಕೊಂಡ್ ಬಿಡ್ತಾನೆ. ಇದಾದ್ಮೇಲೆ ಜಸ್ಟ್ ಒಂದೇ ಸೆಕೆಂಡ್ ಅಲ್ಲಿ ಎಲ್ಲವೂ ನಾರ್ಮಲ್ ಆಗ್ಬಿಡತ್ತೆ. ದಿವಾಕರ್ ಕಣ್ಣಿಗೂ ಏನು ಕಾಣಿಸೋದಿಲ್ಲ. ದಿವಾಕರ್ ಏನ್ ಅನ್ಕೋತಾನೆ ಅಂದ್ರೆ ಎಲ್ಲ ಸರಿ ಹೋಯ್ತು, ಇನ್ನೇನು ತೊಂದರೆ ಇಲ್ಲ ಅಂತ ಅನ್ಕೊಂಡು ಮತ್ತೆ ಸೈಕಲ್ನ ತುಳಿತಾನೆ. ಈ ರೀತಿ ದಿವಾಕರ್ ಸೈಕಲ್ ತುಳ್ಕೊಂಡು ಒಂದಷ್ಟು ದೂರ ಹೋಗ್ತಾನೆ ಅಷ್ಟೇ. ಸೈಕಲ್ಗೆ ಫಿಟ್ ಮಾಡಿದ್ದ ಮಿರರ್ನಲ್ಲಿ ಅವನ ಹಿಂದೆ ಸೈಕಲ್ ಮೇಲೆ ಆಗ್ಲೇ ರಸ್ತೆ ಮಧ್ಯೆ ನಿಂತ್ಕೊಂಡಿದ್ದ
ಅದೇ ಹೆಂಗಸು ಕೂತ್ಕೊಂಡಿರೋದು ಕಾಣಿಸುತ್ತೆ. ಅದನ್ನ ನೋಡಿದ ತಕ್ಷಣ ದಿವಾಕರ್ ಸೈಕಲ್ ಹ್ಯಾಂಡಲ್ನ ಭಯದಲ್ಲಿ ಬಿಟ್ಟು ಬಿಡ್ತಾನೆ. ಆಗ ಕಂಟ್ರೋಲ್ ತಪ್ಪಿ ಸೈಕಲ್ ಕೆಳಗೆ ಬಿದ್ದೋಗುತ್ತೆ. ದಿವಾಕರ್ ಕೆಳಗೆ ಬಿದ್ದು ಕೈ ಕಾಲೆಲ್ಲ ತರ್ಚ್ಕೊಂಡ್ ಬಿಡುತ್ತೆ. ಆದ್ರೂ ದಿವಾಕರ್ ಭಯದಲ್ಲಿ ಎದ್ನೋ ಬಿದ್ನೋ ಅಂತ ಸೈಕಲ್ ಕಡೆಗೆ ನೋಡ್ತಾನೆ. ಆದ್ರೆ ಅಲ್ಲಿ ಯಾರಂದ್ರೆ ಯಾರು ಇರೋದಿಲ್ಲ. ಇದಾದ್ಮೇಲೆ ದಿವಾಕರ್ಗೆ ಒಂದು ವಿಷಯ ನೆನಪಾಗುತ್ತೆ. ಅದೇನಂದ್ರೆ ಅವನ ಕಾಲೇಜ್ನಲ್ಲಿ ಅವರ ಫ್ರೆಂಡ್ಸ್ ಎಲ್ರು ಹೀಗೆ ಸುಮ್ಮನೆ ದೆವ್ವದ ಬಗ್ಗೆ ಮಾತಾಡ್ತಾ ಇರೋವಾಗ ದೆವ್ವ ಬಂದಾಗ ನಾವು ನಿಕ್ಕರ್ ಬಿಚ್ಚಿ ಸೊಂಟಕ್ಕೆ ಹಾಕೊಂಡಿರೋ ಉಡ್ದಾರನ ಕಟ್ ಮಾಡಿ ಕೈಯಲ್ಲಿ ಹಿಡ್ಕೊಂಡು ಸರ್ಕಲ್ ಶೇಪ್ನಲ್ಲಿ ಉಚ್ಚೆ ಒಯ್ದು ಆ ಸರ್ಕಲ್ ಸೆಂಟ್ರಲ್ಲಿ ನಿಂತ್ಕೊಂಡ್ರೆ ಯಾವ ದೆವ್ವನೂ ಏನು ಮಾಡೋದಿಲ್ಲ ಅಂತ ಮಾತಾಡ್ಕೊಳ್ಳೋದು ನೆನಪಾಗುತ್ತೆ. ತಕ್ಷಣ ದಿವಾಕರ್ ಹಿಂದೆ ಮುಂದೆ ಯೋಚನೆ ಮಾಡದೆ ಅವನ ಪ್ಯಾಂಟ್ ಬಿಚ್ಚಿ ಸೊಂಟಕ್ಕೆ ಕಟ್ಕೊಂಡಿರೋ ಉಡ್ದಾರನ ಕಿತ್ತು ಕೈಯಲ್ಲಿ ಹಿಡ್ಕೋತಾನೆ. ಇದಾದ್ಮೇಲೆ ಸರ್ಕಲ್ ಶೇಪ್ನಲ್ಲಿ ಉಚ್ಚೆ ಒಯ್ದು ಅದರ ಮಧ್ಯದಲ್ಲಿ ನಿಂತ್ಕೊತಾನೆ. ಈ ರೀತಿ ದಿವಾಕರ್ ಸರ್ಕಲ್ ಮಧ್ಯದಲ್ಲಿ ನಿಂತ್ಕೊಂಡಿರೋಷ್ಟು ಅವನಿಗೆ ಏನು ಆಗೋದಿಲ್ಲ. ಹೀಗೆ ರಾತ್ರಿ 10:15ವರೆಗೂ ದಿವಾಕರ್ ಅದರ ಮಧ್ಯದಲ್ಲೇ ನಿಂತ್ಕೊಂಡಿರ್ತಾನೆ. ಕೊನೆಗೆ ಅವರ ತಂದೆ ಇಷ್ಟೊತ್ತಾದ್ರೂ ಮಗ ಮನೆಗೆ ಬರ್ಲಿಲ್ವಲ್ಲ ಅಂತ ಹೇಳಿ ದಿವಾಕರ್ ತಂದೆ ಮತ್ತೆ ಅವನ ಅಣ್ಣ ಪ್ರಭಾಕರ್ ಇಬ್ರು ಬೇರೆಯವರ ಸೈಕಲ್ ಹಾಕೊಂಡು ಆ ಜಾಗಕ್ಕೆ ಬರ್ತಾರೆ. ಬರುವಾಗ ದಾರಿ ಮಧ್ಯದಲ್ಲಿ ಅವ್ರಿಗೆ ದಿವಾಕರ್ ಸಿಕ್ಬಿಡ್ತಾನೆ. ತಕ್ಷಣ ದಿವಾಕರ್ನ ಏನಾಯ್ತು ಅಂತ ಕೇಳಿದಾಗ ಅವರ ತಂದೆಗೆ ನಡೆದ ಎಲ್ಲ ವಿಷಯವನ್ನ ದಿವಾಕರ್ ಹೇಳ್ತಾನೆ. ಅವರ ತಂದೆ ಇನ್ನು ತಡ ಮಾಡದೆ ದಿವಾಕರ್ನ ಮನೆಗೆ ಕರ್ಕೊಂಡು ಹೋಗ್ಬಿಡ್ತಾರೆ. ಇದು ಉಡುಪಿಯ ಕಾಪುದಲ್ಲಿರೋ ಒಂದು ಹಾಂಟೆಡ್ ರೋಡ್ನಲ್ಲಿ ನಡೆದ ರಿಯಲ್ ಗೋಸ್ಟ್ ಎಕ್ಸ್ಪೀರಿಯನ್ಸ್. ನಿಮ್ಗೇನಾದ್ರೂ ಇದೇ ರೀತಿ ಎಕ್ಸ್ಪೀರಿಯನ್ಸ್ ಆಗಿದ್ರೆ ಅದನ್ನ ನೀವು ನನ್ನ ಜೊತೆ ಶೇರ್ ಮಾಡ್ಕೋಬಹುದು. ನಿಮ್ಮ ಸ್ಟೋರಿನ ನಾನು ಈ ನಿಮ್ಮ ಚಾನೆಲ್ನಲ್ಲಿ ಎಲ್ಲರ ಜೊತೆ ಶೇರ್ ಮಾಡ್ಕೋತೀನಿ. ಸೊ ಫ್ರೆಂಡ್ಸ್, ಇದು ಇವತ್ತಿನ ರಿಯಲ್ ಹಾರರ್ ಸ್ಟೋರಿ ಆಗಿತ್ತು. ನಿಮ್ಗೇನಾದ್ರೂ ಈ ಸ್ಟೋರಿ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋನ ತಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಎಲ್ರಿಗೂ ಶೇರ್ ಮಾಡಿ. ಮತ್ತೊಂದು ರಿಯಲ್ ಮತ್ತೆ ಇಂಟ್ರೆಸ್ಟಿಂಗ್ ಹಾರರ್ ಸ್ಟೋರಿಯೊಂದಿಗೆ ನಿಮ್ಮನ್ನ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.